रेक्सफोर्ड इंग्लिश मीडियम स्कूल, करीब जामे मस्जिद, काटीवाड़ी महल्ला, विस्वा कल्याण. New style of education for new generations, shaping future leaders with modern skill education. Rexford English Medium School. हमारे रिपोर्टर सुधाकर सूर्यवंशी जी की बसवा कल्याण से लाइव कवरेज में कर्नाटक राज्य डीएसएस, दलित संघर्ष समिति, आम्बेडकरवादी राज्य संगठन के संचालक श्री रमेश डाकुगी सर का बसवा कल्याण दौरा हुआ। इस अवसर पर बसवा कल्याण तालुका संचालक श्री महादेव गायकवाड़ जी तथा डीएसएस संगठन के सभी पदाधिकारी उपस्थित थे। मीडिया से बातचीत करते हुए श्री रमेश डाकुगी सर ने कहा कि कर्नाटक राज्य की कांग्रेस सरकार हमारी मांगों को जल्द से जल्द पूरा करे। सभी हमारे BK9 न्यूज लाइव मीडिया आप जितने भी यूट्यूब पे देख रहे हो BK9 न्यूज चैनल फेसबुक पेज को फॉलो कर सकते हैं। जैसा कि ये लाइव कवरेज कर रहे हैं, अगर कर्नाटक में स्थित होंगे हो, बीदर जिला में होंगे हो, हुमनाबाद तालुका में होंगे हो अथवा बसवा कल्याण में होंगे हो, कहां पर भी जो दीन दलित रहते हैं, जो गौर गरीब रहते हैं, जो पिछड़े वर्ग से आते हैं, जो गरीब समुदाय आता है, अगर उनके ऊपर अन्याय होता है तो यहाँ पर जो डीएसएस संगठन उनको अपने जो संवैधानिक तरीके से न्याय देने का काम करती है। इस संदर्भ में राज्य संचालक संगठक श्री रमेश डाकुगी साहब का जो यहाँ के डीएसएस के तालुका संचालक है महादेव गायकवाड़ जी के जो सदारत में यहाँ पर विजिट हुआ है, इस संदर्भ में उन्होंने जो कर्नाटक के नवनिर्वाचित जो मुख्यमंत्री नियुक्त हो गए हैं डीके शिवकुमार जी को जो आग्रह है वो अभी हमारे BK9 न्यूज मीडिया की ओर से वो खुलासा के लिए आ रहे हैं। ऐसे ही सनसनी खबरों के लिए देखते रहिए सुधाकर सूर्यवंशी की आवाज, बसवा कल्याण महाजनता के साथ, हर कदम हर वक्त भ्रष्टाचार के खिलाफ। सर, ಮೊಟ್ಟಮೊದಲು ನಮ್ಮ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಮಾಡ್ತೇವೆ ಸರ್. ತಮ್ಮ ಬೇಡಿಕೆ ಏನೇನಿವೆ ಸರ್? BK9 ಸುದ್ದಿ ಸಂಸ್ಥೆಗೆ ಸ್ವಾಗತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ವಾದ ರಾಜ್ಯ ಸಮಿತಿ, ರಾಜ್ಯ ಪ್ರಧಾನ ಸಂಚಾಲಕರಾದಂತಹ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಬರುವ ಜುಲೈ 3ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಗ್ರಹ ಸಮಾವೇಶ ಅಂತ ಹೇಳಿ ದಲಿತರ ಭೂಮಿ, ವಸತಿ, ಬ್ಯಾಕ್ಲಾಗ್ ಉದ್ಯೋಗಗಳಲ್ಲಿ ನೇಮಕಾತಿ ಹಾಗೂ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿನ ಹಣ ದುರ್ಬಳಕೆ ತಡೆ ಮತ್ತು ಸಮರ್ಪಕ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ಸುಮಾರು 25,000 ಜನರನ್ನು ಸೇರಿಸಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ದಲಿತರ ಜನಾಗ್ರಹ ಸಮಾವೇಶವನ್ನು ಸಂಘಟಿಸಿದ್ದೇವೆ. ಅದರ ನಿಮಿತ್ತವಾಗಿ ರಾಜ್ಯದ ಪ್ರತಿ ತಾಲೂಕಿನಿಂದ ಸುಮಾರು 100 ಜನ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು, ಪದಾಧಿಕಾರಿಗಳು ಈ ಸಮಾವೇಶದಲ್ಲಿ ಭಾಗವಹಿಸುವಂತೆ ಪ್ರತಿ ತಾಲೂಕಿನಲ್ಲಿ ನಾವು ಸಭೆಯನ್ನು ಮಾಡ್ತಾ ಇದ್ದೀವಿ. ಅದರ ನಿಮಿತ್ತವಾಗಿ ಇವತ್ತು ಬಸವ ಕಲ್ಯಾಣ ತಾಲೂಕಿನಲ್ಲಿ ನಮ್ಮ ಮಹಾದೇವ್ ಗಾಯಕವಾಡ್ ಅವರ ಸಂಚಾಲಕರ ನಾಯಕತ್ವದಲ್ಲಿ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರಾದಂತಹ ರಮೇಶ್ ಮಂದಗನಹಳ್ಳಿ ಅವರು, ನಮ್ಮ ದಲಿತ ಕಲಾ ಮಂಡಳಿ DSS ಕಲಾ ಮಂಡಳಿಯ ವಿಭಾಗೀಯ ಸಂಚಾಲಕರಾದಂತಹ ನಮ್ಮ ಪ್ರಭುರಾವ್ ಚಿತ್ಕೋಟ ಅವರು, ನಮ್ಮ ಇನ್ನೂ ಅನೇಕ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಎಲ್ಲ DSS ಮುಖಂಡರು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ತುಂಬಾ ಅಭಿನಂದನೆಯನ್ನು ಸಲ್ಲಿಸುತ್ತೀನಿ. ಈ ಸಮಾವೇಶ ಕರ್ನಾಟಕದಲ್ಲಿ ದಲಿತ ಚಳವಳಿ ಸಂಘಟಿಸಿ 50 ವರ್ಷ ಕಳೀತಾ ಇದೆ. ದಲಿತರ ಮೇಲಿನ ನಿರಂತರ ದೌರ್ಜನ್ಯಗಳ ವಿರುದ್ಧ, ದಲಿತರ ಮೂಲಭೂತ ಹಕ್ಕುಗಳಿಗಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯದಲ್ಲಿ ಹೋರಾಡ್ತಾನೆ ಬರ್ತಾ ಇದೆ. ಯಾವುದೇ ಸರ್ಕಾರಗಳು ಅಸ್ತಿತ್ವದಲ್ಲಿರಲಿ, ದಲಿತ ಒಂದು ಸಮಸ್ಯೆ, ದಲಿತ ಕುಟುಂಬಗಳ ಒಂದು ಸಮಸ್ಯೆಗಳು ಬಂದಾಗ, ದಲಿತರ ಮೂಲಭೂತ ಹಕ್ಕುಗಳ ಪ್ರಶ್ನೆ ಬಂದಾಗ, ದಲಿತರ ಮೇಲಿನ ದೌರ್ಜನ್ಯಗಳ ಪ್ರಶ್ನೆ ಬಂದಾಗ ದಲಿತ ಸಂಘರ್ಷ ಸಮಿತಿ ಯಾವತ್ತೂ ಕೂಡ ಯಾವ ಸರ್ಕಾರ ಜೊತೆಲೂ ರಾಜಿ ಮಾಡಿಕೊಂಡಿರತಕ್ಕಂಥ ಉದಾಹರಣೆ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದ ಮ್ಯಾನಿಫೆಸ್ಟೋಗಳನ್ನು ಬೆಂಬಲಿಸಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಈ ರಾಜ್ಯದ ದಲಿತ ಸಂಘಟನೆಗಳು ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿಭಾಯಿಸಿದ್ದಾವೆ. ಕಳೆದ ಒಂದು 3 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ 6ನೇ ಡಿಸೆಂಬರ್ ಪೂರ್ವ 2023 ಚುನಾವಣೆಗಿಂತ ಪೂರ್ವ ಸುಮಾರು 3 ಲಕ್ಷ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಜನ ಸೇರಿಸಿ ಈ ಬಿಜೆಪಿ ಸರ್ಕಾರವನ್ನ, ಸಂವಿಧಾನ ವಿರೋಧಿ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕೆ ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದಲಿತ ಚಳವಳಿ ಸಾಕಷ್ಟು ಒಂದು ಊಹೆಯನ್ನು ಇಟ್ಟುಕೊಂಡಿತ್ತು. ದಲಿತರ ಸಮಸ್ಯೆಗಳು, ಈಗ ವಿಶೇಷ ಘಟಕ ಯೋಜನೆಯಲ್ಲಿ ಸುಮಾರು ಪ್ರತಿ ವರ್ಷ 28-30 ಸಾವಿರ ಕೋಟಿ ಖರ್ಚಾಗ್ತಾ ಇದೆ. ಇಲ್ಲಿವರೆಗೂ 10 ವರ್ಷದಲ್ಲಿ 3-3.5 ಲಕ್ಷಕ್ಕಿಂತ ಹೆಚ್ಚು ದಲಿತರ ಹೆಸರಿನಲ್ಲಿ ಹಣ ಖರ್ಚಾಗಿದೆ SCP ಘಟಕದ ಯೋಜನೆ. ಆದರೆ ಇದರಿಂದ ದಲಿತ ಕುಟುಂಬಗಳಿಗೆ ಯಾವುದೇ ನಯಾ ಪೈಸೆ ಉಪಯೋಗ ಆಗಿಲ್ಲ.
ಕೇವಲ ಇನ್ಫ್ರಾಸ್ಟ್ರಕ್ಚರ್ ಹೆಸರಿನಲ್ಲಿ ಆ ಸಿಸಿ ರೋಡ್ ಮಾಡ್ತಕ್ಕಂಥದ್ದು, ಆಮೇಲೆ ಡ್ರೈನೇಜ್ ಮಾಡ್ತಕ್ಕಂಥದ್ದು, ಆಮೇಲೆ ಬೇರೆ ಬೇರೆ ಸಮುದಾಯ ಭವನಗಳು, ಶಾಲೆಗಳಿಗೆ ಯೂಸ್ ಮಾಡ್ತಕ್ಕಂಥದ್ದು ಇಂಥದ್ದೇ ಯೂಸ್ ಮಾಡಿದ ಹೊರತಾಗಿ ದಲಿತರಿಗೆ ನೇರವಾಗಿ ಒಂದು ಆರ್ಥಿಕ ಅಸೆಟ್ ಕ್ರಿಯೇಟ್ ಆಗ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ರೂಪಿಸಿಲ್ಲ. ಹಾಗಾಗಿ ಮುಂಬರ್ತಕ್ಕಂಥ ಏನೀಗ 2 ವರ್ಷದ ಅವಧಿಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದ್ದಾರೆ. ಇವರಿಗೆ ನಮ್ಮ ಆಗ್ರಹ ಇದೆ, ಈ ನಮ್ಮ 19 ಬೇಡಿಕೆಗಳು ಈ ಕರಪತ್ರದಲ್ಲಿದೆ, ಎಲ್ಲಾ ಬೇಡಿಕೆಗಳನ್ನ ಈಡೇರಿಸೋಗೋಸ್ಕರ ಬಹುದೊಡ್ಡ ರ್ಯಾಲಿಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಈ ರ್ಯಾಲಿನಲ್ಲಿ ಬೀದರ್ ಜಿಲ್ಲೆಯಿಂದ ಸುಮಾರು 1,000 ಜನ ನಾವು ಭಾಗವಹಿಸ್ತಾ ಇದ್ದೀವಿ. ಅದರಲ್ಲಿ ಬಸವ ಕಲ್ಯಾಣ ತಾಲೂಕಿನಿಂದ 100 ಜನ ನಮ್ಮ ಸಕ್ರಿಯ ಕಾರ್ಯಕರ್ತರು ಭಾಗವಹಿಸಬೇಕಂತೇಳಿ ಇವತ್ತು ಸಭೆ ಮಾಡಿ ಇವತ್ತು ಈ ಕರಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೈ ಭೀಮ್. कर्नाटक के जो राज्य संचालक है रमेश डाकुड़गी जी सर ने जो कर्नाटक के नवनिर्वाचित मुख्यमंत्री डी.के. शिवकुमार जी को इशारा दिया है कि जो दलितों के जो उनके जो हक है वो दलितों को मिलना बोल के उन्होंने कर्नाटक राज्य के कांग्रेस सरकार को उन्होंने इशारा दिया है। अगर हमारे मांगे पूरी नहीं होती तो हम आने वाले दिनों में बेंगलुरु में डीएसएस की ओर से बहुत ही बड़े पैमाने पर स्ट्राइक रखने की उन्होंने BK9 न्यूज की ओर से कर्नाटक राज्य के मुख्यमंत्री डी.के. शिवकुमार जी को इशारा दिया है। इस संदर्भ में जो बसव कल्याण तालुके के संचालक है महादेव गायकवाड़ जी अभी हमारे BK9 न्यूज मीडिया की ओर से लाइव आ रहे हैं। सब जो राज्य संचालक जी ने माहिती दी है, आप विशेष करके बसव कल्याण से जो बेंगलुरु में जो ये आप स्ट्राइक रख रहे हैं, आपकी ओर से आप इसमें कितने सदस्यों को शामिल करेंगे सर? कितना पब्लिक शामिल करेंगे? मैं महादेव गायकवाड़ ನಾನು ಮಹಾದೇವಗಡ ಬಸವ ಕಲ್ಯಾಣ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕನಾಗಿದ್ದು, ನಮ್ಮ ಬಸವ ಕಲ್ಯಾಣ ವತಿಯಿಂದ ನಮ್ಮ ಸಂಘಟನೆಯಿಂದ 200 ಅಥವಾ 300 ಜನ ಏನಂತಂದ್ರೆ ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಈ ಪ್ರತಿಭಟನೆ ನಮ್ಮ ಸಮಾಜಕ್ಕೆ ಭೂಮಿ, ವಸತಿ, ಬ್ಯಾಕ್ಲಾಗ್, ಉದ್ಯೋಗ ನೇಮಕಾತಿ, ವಿಶೇಷ ಘಟಕ ಯೋಜನೆ, ಈ ಘಟನೆಗಳ ಎಲ್ಲ ಸೌಲಭ್ಯಗಳಿಂದ ನಮ್ಮ ದಲಿತ ಸಮಾಜ ಒಂದು ವಂಚಿತರಾಗುತ್ತಿದ್ದಾರೆ. ಅದಕ್ಕೋಸ್ಕರ ನಮಗೆ ಇವೆಲ್ಲ ಮೂಲ ಸೌಕರ್ಯಗಳು ಸಿಗಬೇಕಂತ ಹೇಳಿ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಬರುವಂತಹ ಜುಲೈ 3 ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬಹಳಷ್ಟು ಏನಂತಂತಂದರೆ ನಾವೊಂದು 50,000 ಜನಗಳು ಕೂಡಿ ಏನಂತಂತಂದ್ರೆ ನಮ್ಮ ಸಂಘಟನೆ ವತಿಯಿಂದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಜೈ ಭೀಮ್. डीएसएस के जो यहाँ पर बसव कल्याण पहुंच चुके हैं रमेश डाकुड़गी साहब ने मीडिया की ओर से बातचीत की है। जैसा कि महादेव गायकवाड़ जो बसव कल्याण के डीएसएस के संचालक उन्होंने भी माहिती दी है कि अब संविधान पर डॉक्टर बाबा साहब के जो सिद्धांत विचारों पर, संविधान के विचारों पर जो आप प्रधानमंत्री होते हैं, सीएम होते हैं, उप मुख्यमंत्री होते हैं, फिर भी दलितों के साथ क्यों अन्याय होता है? दलितों के अधिकार दलितों को क्यों नहीं मिलते? फिर भी आप सीएम होते हो, पीएम होते हो, फिर भी संविधान के जो मूल है, जो सिद्धांत है, उस पर होते हो, फिर भी दलितों को आप अधिकार क्यों नहीं देते हो? ऐसा सवाल उठा है। वो हमारा हक है, हम वो लेकर ही रहेंगे बोल के उन्होंने कांग्रेस सरकार को इशारा दिया है। डी.के. शिवकुमार साहब को उन्होंने इशारा दिया है। ऐसे ही सनसनी खबरों के लिए देखते रहिए BK9 न्यूज, हर कदम हर वक्त भ्रष्टाचार के खिलाफ।